ಬೆಂಗಳೂರು ಮೆಟ್ರೋದಲ್ಲಿ ಯುವತಿಯ ಜೊತೆಗೆ ಅಸಭ್ಯವಾಗಿ ವರ್ತಿಸಲಾಗಿದೆ. ಯುವತಿಯ ಮೈಮುಟ್ಟಿ ಅಸಭ್ಯವಾಗಿ ವರ್ತಿಸಿರುವಂತಹ ಆರೋಪ ಕೇಳಿಬಂದಿದೆ. ವಿಧಾನಸೌಧ ಮೆಟ್ರೋದಿಂದ ಬರ್ತಿದ್ದಾಗ ನಡೆದಂತಹ ಘಟನೆ. ಈ ವೇಳೆ ಅಲ್ಲೇ ಇದ್ದಂತಹ ಭದ್ರತಾ ಸಿಬ್ಬಂದಿಗೆ ಯುವತಿ ಹೇಳಿದ್ದಾಳೆ. ಯುವತಿ ಮತ್ತು ವ್ಯಕ್ತಿಯನ್ನ ಠಾಣೆಗೆ ಸಿಬ್ಬಂದಿ ಕರೆದೊಯ್ದಿದ್ದಾರೆ. ಉಪ್ಪಾರಪೇಟೆ ಠಾಣೆಯಲ್ಲಿ ಎನ್ಸಿಆರ್ ದಾಖಲಿಸಿ ವಾರ್ನಿಂಗ್ ಅನ್ನು ಕೊಡಲಾಗಿದೆ. ಗಮನಿಸ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ. Traveling back from my workplace, and my journey was about 15 minutes long in the metro itself, and I got a seat luckily as soon as I boarded the metro, and I was sitting between a guy and a woman, and till half of the journey I was feeling very comfortable. Nobody was doing anything, everybody was looking at their phone. So as I was, looking at my phone and sitting, until the guy next to me got down at his station, and then another person came and sat. And that is the hero of the story. And the moment he sat, I felt a little bit, crushed in between the two people, because he really sat close to me. So I was feeling very uncomfortable, and I shifted a little bit, thinking that he might also not have space, so I might just move a little bit and make some space for this dude. And then I could feel some hand coming to my this side, and he was sitting like this, so his hand is inside here, and he was doing this actually. So I could feel. Look, smile. Yeah, you smile, please. I'll make you famous. Don't worry. Smile. ಯಾಕೋ ನಿಮ್ಗೆ 60 years ಮೇಲಾಗಿದೆ. Look. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ಯಾವಾಗ ಆದಂತಹ ಘಟನೆ ಇದು? ಹೆಣ್ಮಕ್ಕಳಿಗೆ ಮೆಟ್ರೋ ಸೇಫ್ ಅಲ್ಲ ಅನ್ನೋದು ಮತ್ತೊಮ್ಮೆ ಈ ಘಟನೆಯಿಂದ ಸಾಬೀತಾಯ್ತಾ ಅಂತ? ಹೌದು ಮಧುಶ್ರೀ, ನಮ್ಮ ಮೆಟ್ರೋ ಹೆಣ್ಣು ಮಕ್ಕಳಿಗೆ ಸೇಫ್ ಅಲ್ಲ ಅನ್ನುವಂತಹ ಆರೋಪಗಳು ಪ್ರತಿದಿನವೂ ಕೂಡ ಕೇಳಿ ಬರ್ತಿದ್ದಂತಹ ಸಂದರ್ಭದಲ್ಲಿ ಡಿಸೆಂಬರ್ 23ನೇ ತಾರೀಕು ಮಂಗಳವಾರ ಸಂಜೆ 7:45 ಸುಮಾರಿಗೆ ಮತ್ತೊಂದು ಘಟನೆ ಕೂಡ ಸಂಭವಿಸಿರುವಂತದ್ದು. ಸತ್ಯಸಾಯಿ ಆಸ್ಪತ್ರೆ ಅಂದ್ರೆ ಪರ್ಪಲ್ ಲೈನ್ ನಲ್ಲಿ ಬರುವಂತಹ ಸತ್ಯಸಾಯಿ ಆಸ್ಪತ್ರೆಯಿಂದ ಕೆಂಪೇಗೌಡ ಮೆಟ್ರೋ ನಿಲ್ದಾಣಕ್ಕೆ ಯುವತಿಯೊಬ್ಬರು ಪ್ರಯಾಣವನ್ನು ಮಾಡುವಂತಹ ವೇಳೆ ಸಹ ಪ್ರಯಾಣಿಕನಾಗಿದ್ದಂತಹ 50 ವರ್ಷ ದಾಟದಂತಹ ವ್ಯಕ್ತಿ ಏನಿದ್ದಾನೆ, ಯುವತಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿರುವಂತದ್ದು. ಆ ಯುವತಿ ಕೂಡ ಅದನ್ನ ಅಲ್ಲೇ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾಳೆ. ಅದಾದ ನಂತರ ಕೆಂಪೇಗೌಡ ಮೆಟ್ರೋ ಸ್ಟೇಷನ್ ನಲ್ಲಿ ಆಕೆ ಕೂಡ ಇಳಿದಿರುವಂತದ್ದು. ಇಳಿದಂತಹ ಸಂದರ್ಭದಲ್ಲಿ ಆತನಿಗೆ ಸರಿಯಾಗಿ ಕ್ಲಾಸ್ ಅನ್ನ ಕೂಡ ತೆಗೆದುಕೊಂಡಿರುವಂತದ್ದು. ಆತನ ವಿರುದ್ಧವಾಗಿ ಅಸಮಾಧಾನ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಇದಾದ ನಂತರದಲ್ಲಿ ಅಲ್ಲೇ ಇದ್ದಂತಹ ಮೆಟ್ರೋ ಸೆಕ್ಯೂರಿಟಿ ಆತನನ್ನ ವಶಕ್ಕೆ ಪಡೆದು ಅಲ್ಲಿಂದ ಆತನ ಚಿಕ್ಕಪೇಟೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಆತನ ವಿರುದ್ಧವಾಗಿ ಈಗಾಗಲೇ ದೂರನ್ನು ಕೂಡ ದಾಖಲಿಸಿಕೊಂಡಿರುವಂತದ್ದು. ಆಕೆ FIR ಅನ್ನ ದಾಖಲಿಸಲಿಕ್ಕೆ ನಿರಾಕರಿಸಿರುವಂತದ್ದು. NCR ಅನ್ನು ಮಾತ್ರ ಈಗಾಗಲೇ ಕೂಡ ಆ ಯುವತಿ ದಾಖಲಿಸಿ ಆತನ ವಿರುದ್ಧವಾಗಿ ಅಂದ್ರೆ ಪೊಲೀಸರು ಕೂಡ ಆತನನ್ನ ಕರೆದು ಬುದ್ಧಿವಾದವನ್ನು ಹೇಳಿರುವಂತದ್ದು. ಇಷ್ಟೊಂದು ವಯಸ್ಸಾಗಿದೆ ನಿಮಗೆ, ನಿಮ್ಮ ಮಗಳ ಸಮಾನಳಾಗಿರುವಂತಹ ಯುವತಿಯ ಜೊತೆಯಲ್ಲಿ ನೀವು ಈ ರೀತಿಯಲ್ಲಿ ವರ್ತಿಸಿರುವಂತದ್ದು ಸರಿಯಲ್ಲ ಅಂತೇಳಿ ಪೊಲೀಸರು ಕೂಡ ಆತನಿಗೆ ಬುದ್ಧಿವಾದವನ್ನ ಈಗಾಗಲೇ ಕೂಡ ಹೇಳಿ ಕಳಿಸಿರುವಂತದ್ದು. ಸದ್ಯ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಈತನ ವಿರುದ್ಧವಾಗಿ NCR ಕೂಡ ಈಗಾಗಲೇ ದಾಖಲಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗಾಗಿ.